ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡ್ರಪ್ಪ ಅಂತ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧ ಕಟ್ಟಿ ಅಲ್ಲಿನ ಆಡಳಿತ ಯಂತ್ರವನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ವರ್ಷಕ್ಕೆ ಒಂದು 10 ದಿವಸ ಅಲ್ಲಿ ಚಳಿಗಾಲದ ಅಧಿವೇಶನ ನಡೆಸಿದ್ರು. ಕುರ್ಚಿ ಕದನ ಮಾತ್ರನೂ ನಿಂತಿಲ್ಲ, ಕುರ್ಚಿ ಕದನ ಸಮೇತ ಶಿಫ್ಟ್ ಆಗಿದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿದ್ರು ಅವರು. ರಾಘವೇಂದ್ರ, ಐ ಥಿಂಕ್ ನೀವು ಬಹಳ ಸ್ಪಷ್ಟವಾಗಿ ಅಲ್ಲಿ ನಡೆದಂತಹ ಘಟನೆಗಳನ್ನ ವಿಟ್ನೆಸ್ ಮಾಡಿರ್ತೀರಿ. ಸದ್ಯಕ್ಕೆ ಉರಿಯೋ ಬೆಂಕಿಗೆ ಉಪ್ಪು ಸುರಿಬೇಡ ಅನ್ನೋ ಮಾತಿಂದ ಹಿಡಿದು ನಾನೇ ಸಿಎಂ ಅನ್ನೋ ಮಾತಿನವರೆಗೂ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಬಹಳಷ್ಟು ಗೊಂದಲ ಇದೆ. ಒಂದ್ಸಲ ಹೇಳ್ತಾರೆ ನಾನೇ ಮುಖ್ಯಮಂತ್ರಿ ಅಂತಾರೆ, ಇನ್ನೊಂದ್ಸಲ ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕದನ ಇವತ್ತು ವಿಪಕ್ಷಗಳು ಬಹಳ ಚೆನ್ನಾಗಿ ಇಟ್ಕೊಂಡು ಆಟ ಆಡಿಸಿದ್ವು. ಏನೆಲ್ಲ ಆಯ್ತು ರಾಘವೇಂದ್ರ ಸದನದಲ್ಲಿ? ಸಿದ್ದೂರ, ಪ್ರಮುಖವಾಗಿ ಬಿಜೆಪಿ ಇಂಥದೊಂದು ಸನ್ನಿವೇಶಕ್ಕೆ ಬಹಳ ದಿನಗಳಿಂದ ವಂಚಾಕಿ ಕಾಯ್ತಾ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕುರ್ಚಿ ಕದನ ಏನಿದೆ, ಈ ಕುರ್ಚಿ ಕದನವನ್ನೇ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಸರ್ಕಾರಕ್ಕೆ ಚಾಟಿಯನ್ನ ಬೀಸಬೇಕು, ಬಿಸಿಯನ್ನು ಮುಟ್ಟಿಸಬೇಕು, ಜೊತೆಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ, ಅಂದ್ರೆ ಬೆಳಗಾವಿಗೆ ಏನು ಹೊರಡೋದಕ್ಕೆ ಮುಂಚೆನೆ ತಯಾರಿಯನ್ನ ಮಾಡ್ಕೊಂಡಿತ್ತು ವಿಪಕ್ಷ. ಅದು ಇವತ್ತು ಕೂಡಿ ಬಂತು ಅಂತಾನೆ ಹೇಳ್ಬೋದು ಸಮಯ. ಯಾಕಂದ್ರೆ ಕುಣಿಗಲ್ ರಂಗನಾಥ್ ಅವರು ಒಂದು ಪ್ರಶ್ನೆಯನ್ನ ಸಿಎಂ ಅವರಿಗೆ ಕೇಳ್ತಾರೆ, ಅದಕ್ಕೆ ಆನ್ಸರ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಎದ್ದು ಕಾಳು ಎಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಉಟ್ಕೊಂಡಂತಹ ಈ ಕುರ್ಚಿಯ ಕಿತ್ತಾಟದ ಮ್ಯಾಟರ್ ಏನಿದೆ, ಇದು ಸ್ವಲ್ಪ ಹೊತ್ತು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಕ್ಲಾರಿಟಿಯನ್ನ ಕೊಡೋದಕ್ಕೆ ಸಿಎಂ ಅವರು ಮುಂದಾಗ್ತಾರೆ. ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೋ ಅಲ್ಲಿವರೆಗೂ ಸಹ ನಾನು ಸಿಎಂ ಆಗಿರ್ತೀನಿ ಅನ್ನೋ ಒಂದು ಮಾತನ್ನ ಸಿಎಂ ಅವರೇ ಖುದ್ದಾಗಿ ಹೇಳ್ತಾರೆ. ಅದಕ್ಕೆ ಬಿಜೆಪಿ ನಾಯಕರು ಯಾವುದೇ ಕಾರಣಕ್ಕೂ ಸಹ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ. ಸರ್, ನೀವು ಕ್ಲಾರಿಟಿಯಾಗಿ ಹೇಳಿ, ನೀವು ಈ ಕುರ್ಚಿ ಕದನ ಏನು ಕಿತ್ತಾಟ ನಡೀತಾ ಇದೆ, ಇದಕ್ಕೆ ನೀವು ಒಂದು ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ, ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡಬೇಕಾಗಿದೆ. ಹಾಗಾಗಿ ನೀವೇ ಸಿಎಂ ಆಗಿರ್ತಿರೋ ಅಥವಾ ಯಾರಾದ್ರೂ ಬೇರೆಯವರು ಜನವರಿ ನಂತರ ಬೇರೆಯವರು ಸಿಎಂ ಆಗಿ ಬರ್ತಾರೋ ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಟಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ವಿಪಕ್ಷದ ನಾಯಕರು ಸಿಎಂ ಅವರ ಮೇಲೆ ಮೂಗಿ ಬೀಳ್ತಾರೆ. ಹೀಗಾಗಿ ಸಿಎಂ ಅವರು ಕೊನೆಗೆ ಕ್ಲಾರಿಟಿಯನ್ನು ಸಹ ಕೊಡ್ತಾರೆ. ಏನಂದ್ರೆ ಇಂದು ನಾನೇ, ನಾಳೆನೂ ನಾನೇ, ಮುಂದೆಯೂ ನಾನೇ ಅನ್ನೋ ನಿಟ್ಟಿನಲ್ಲಿ 3 ಭಾಗಗಳಾಗಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಹಿಂದೆನೂ ನಾನೇ ಸಿಎಂ ಆಗಿದ್ದೆ, ಈಗಲೂ ಸಹ ನಾನು ಸಿಎಂ ಆಗಿದ್ದೇನೆ, ಮುಂದೆನೂ ಸಹ ನಾನು ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲೇ ಕೂತಂತಹ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಒಳಗಡೆ ಸ್ಮೈಲ್ ಮಾಡ್ತಾ ಕೂತಿದ್ರು. ಆದ್ರೆ ಸಿಎಂ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ಲಿಲ್ಲ. ಆದ್ರೆ ಕೆಲವೊಂದಿಷ್ಟು ಸಚಿವರು ಮತ್ತೆ ಶಾಸಕರು ಸಿಎಂ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತೆ ಬಿಜೆಪಿ ನಾಯಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಹೆಂಗ್ ಗುರುತಿಸಿಕೊಂಡಿದೆ, ಅವ್ರ್ಯಾರು ಸಹ ಸದನದಲ್ಲಿ ಸಿಎಂ ಅವರ ಪರ ನಿಂತು ಮಾತನಾಡಲಿಲ್ಲ. ಅಂದ್ರೆ ಅಲ್ಲಿಗೆ ಕ್ಲಿಯರ್ ಕಟ್ ಆಗಿ ಈ ಒಂದು ಅಧಿವೇಶನ ಏನಿತ್ತು, ಆ ಅಧಿವೇಶನದಲ್ಲಿ ಬಣದ ರಾಜಕೀಯ ಏನು ಉಂಟಾಗಿತ್ತು ಅದನ್ನ ಪ್ಯಾಚಪ್ ಮಾಡೋದಕ್ಕೋಸ್ಕರ ಹೈಕಮಾಂಡ್ ಇಬ್ಬರನ್ನ ಕರೆದು ಸಂಧಾನವನ್ನ ಮಾಡಿ ಕಳಿಸಿತ್ತು. ಆದ್ರೆ ಅದ್ಯಾವುದಕ್ಕೂ ಸಹ ಅದು ಕೂಡಿ ಬಂದಿಲ್ಲ. ಇಬ್ರು ಸಹ ತಾನೊಂದು ತೀರ ನಾನೊಂದು ತೀರ ಅನ್ನೋ ನಿಟ್ಟಿನಲ್ಲಿ ಇಬ್ರು ಸಹ ಇದ್ದಾರೆ. ಮೊದಲು ಏನು ಸೆಷನ್ ಆರಂಭವಾಗೋದಕ್ಕಿಂತ ಮುಂಚೆ ಹೊರಗಡೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. 5 ವರ್ಷಗಳ ಕಾಲ ನಮ್ಮ ಅಪ್ಪನೇ ಸಿಎಂ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಸಿಎಂ ಅವರು ಸ್ವತಃ ಖುದ್ದಾಗಿ ಸದನದಲ್ಲಿ ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾರೆ. ಅಲ್ಲಿಗೆ ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಕೊಡಬೇಕಾಗಿತ್ತು. ಎಸ್ ಥ್ಯಾಂಕ್ ಯು ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ಎಸ್, ಒಟ್ಟಾರೆಯಾಗಿ ಬಹಳಷ್ಟು ಗೊಂದಲಗಳಿದಾವೆ. ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಿದ್ದಾರೆ, ಹಿರಿಯ ಪತ್ರಕರ್ತರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್, ಒಂದು ವಿಚಾರ ನಾನು ನಿಮ್ ಹತ್ರ ಕೇಳಲೇಬೇಕು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ 1 ಮ್ಯಾನ್ ಆರ್ಮಿ ತರ ಆಗೋಗಿದ್ರು. ಯಾಕೆಂದ್ರೆ ಒಂದ್ ಕಡೆ ವಿಪಕ್ಷದವರು ದಾಳಿ ಮಾಡಿದ್ರು, ಇನ್ನೊಂದ್ ಕಡೆ ಸ್ವಪಕ್ಷದ ಮತ್ತೊಂದು ಬಣದ ಶಾಸಕರೇ ದಾಳಿ ಮಾಡಿದ್ರು ಸಿದ್ದರಾಮಯ್ಯನವ್ರ ಮೇಲೆ. ಸೊ ಎರಡೂ ಕಡೆ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವಂತ ಕೆಲಸಕ್ಕೆ ಇವತ್ತು ಮುಂದಾದ್ರು ಅಂತ ಹೇಳಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಸಪೋರ್ಟ್ಗೆ ಯಾರೂ ಬರಲಿಲ್ಲ. ಒಂದು ನಾನೇ ಸಿಎಂ ಅಂತ ಮೇಚ್ ಕುಟ್ಟಿ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಈ ಸದನದ ಆರಂಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಸ್ಟೇಟ್ಮೆಂಟು ಇಡೀ ಸದನದಲ್ಲಿ ಕಾಂಗ್ರೆಸ್ ಮುಜುಗರಕ್ಕೀಡುವಂತ ಸನ್ನಿವೇಶಗಳನ್ನ ಹುಟ್ಟುಹಾಕುವಂತ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತು ಅಂತ ಹೇಳ್ತೀನಿ ಸರ್ ನಾನು. ಇವತ್ತು ಆಕಸ್ಮಿಕವಾಗಿ ಸಿಎಂ ಮಾತಾಡಬೇಕಾದ್ರೆ ಪ್ರತಿಪಕ್ಷ ನಾಯಕರು ಈ ವಿಚಾರವನ್ನ ಪ್ರಸ್ತಾಪಕ್ಕೆ ತಂದು ಅವರು ಮಾತಿಗೆ ಎಳೆದು ಪಕ್ಷದಲ್ಲಿನ ಮತ್ತು ಸರ್ಕಾರದಲ್ಲಿನ ಗೊಂದಲಗಳನ್ನ ಮತ್ತೆ ಡಿಫರೆನ್ಸಸ್ ಗಳನ್ನ ಮತ್ತು ಕುರ್ಚಿಯ ಕದನವನ್ನ ಅಥವಾ ಪವರ್ ಶೇರಿಂಗ್ ಗೊಂದಲವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರು. ಅಫ್ಕೋರ್ಸ್ ಮಾತಿನ ಮಧ್ಯೆ ಇದನ್ನೇ ಒಂದು ಟಾಪಿಕ್ ಇಟ್ಕೊಂಡು ಅವ್ರೇನ್ ಮಾಡ್ಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಗೊಂದಲದ ಬಗ್ಗೆ
ಪ್ರತಿಪಕ್ಷ ನಾಯಕರು ಪ್ರತ್ಯೇಕವಾಗಿ ಒಂದು ಜಂಟಿ ತಂತ್ರವನ್ನ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ತಂತ್ರವನ್ನ ರೂಪಿಸಿ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಅಂತಹ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿರುವ ಕುರ್ಚಿ ಕದನ ಆಗ್ಲಿ, ಇಲ್ಲಿರುವ ಅರಾಜಕತೆ ಆಗ್ಲಿ, ಈ ಸರ್ಕಾರದ ಭ್ರಷ್ಟಾಚಾರ ಆಗ್ಲಿ, ಈ ಕುರ್ಚಿ ಕದನದಿಂದಾಗಿ ಅಧಿಕಾರಿಗಳು ಯಾರ ಮಾತೂ ಕೇಳದಂತಾಗಿ ಇಡೀ ಆಡಳಿತ ವ್ಯವಸ್ಥೆ ಕುಸಿದು ಬೀಳುವ ಕಡೆಗೆ ಸಾಕ್ತಿರೋದ್ರ ಬಗ್ಗೆ ಆಗ್ಲಿ ಎಕ್ಸ್ಪೋಸ್ ಮಾಡ್ಲಿಲ್ಲ. ಸರ್ ಒಂದ್ ಕಡೆ ಸರ್ ಐ ಡೂ ಅಗ್ರಿ ವಿತ್ ಯುವರ್ ಪಾಯಿಂಟ್. ವಿಪಕ್ಷ ಅನ್ಸ್ಕೊಂಡು ಸದನದಲ್ಲಿ ಬಿಜೆಪಿ ಜೆಡಿಎಸ್ ಅಟ್ಟರ್ ಫ್ಲಾಪ್ ಆಗಿದಾವೆ, ಫೇಲ್ಯೂರ್ ಆಗಿದಾವೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ಇವತ್ತು ಕುಣಿಗಲ್ ರಂಗನಾಥ್ ಮೊದಲ ಬಾರಿಗೆ ಸ್ವಪಕ್ಷದವರಿಂದಲೇ ಬಹಿರಂಗ ಒಂದು ಆಕ್ರೋಶಕ್ಕೆ ಮುಖ್ಯಮಂತ್ರಿಗಳು ಸದನದ ಒಳಗಡೆ ತುತ್ತಾಗಿರೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದು ಎಂಬ್ರಾಸ್ಮೆಂಟ್ ಮುಖ್ಯಮಂತ್ರಿಗಳಿಗೆ, ಒಬ್ಬ ಟಾಲ್ ಲೀಡರ್ಗೆ, ಒಬ್ಬ ಎತ್ತರದ ನಾಯಕರಿಗೆ, ಅದರಲ್ಲೂ ವಿಧಾನಸಭೆಯಲ್ಲಿ ಅಥವಾ ಸದನಗಳಲ್ಲಿ ತನ್ನ ನಾಯಕತ್ವದ ರೀತಿಯಿಂದಾಗಿ ಗಮನ ಸೆಳೆತಿದ್ದಂತಹ ಸಿದ್ದರಾಮಯ್ಯನವರಿಗೆ ಇದು ಎಂಬ್ರಾಸ್ಮೆಂಟೇನೆ. ಯಾಕೆ ಅಂತಂದ್ರೆ ಫಸ್ಟ್ ಅವರಿಗಿದ್ದ ಕಾನ್ಫಿಡೆನ್ಸ್ ದೆಹಲಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನೇ ಸಿಎಂ ಅಂತ ಇದ್ದಂತಹ ಕಾನ್ಫಿಡೆನ್ಸ್ ಇವತ್ತು ಹೌಸ್ ಅಲ್ಲಿ ಇಲ್ಲ. ಅವರು ಆ ಕನಕದಾಸರ ನಾನು ಅಂದ್ರೆ ನನ್ನೊಳಗಿನ ಅಹಮ್ಮು, ಅದಾದ್ಮೇಲೆ ನಾವು ಅಂತ ಅದಕ್ಕೊಂದು ಆಧ್ಯಾತ್ಮಿಕವಾದ ಒಂದು ಸ್ವರೂಪವನ್ನು ಕೊಡೋದಕ್ಕೂ ಕೂಡ ಹೋದ್ರು. ಅದೇನೇ ಇರ್ಲಿ, ಒಟ್ಟು ಸದನದ ಹೊರಗಿದ್ದ ಭಿನ್ನಮತ, ಸದನದ ಹೊರಗಿದ್ದ ಅಧಿಕಾರ ಹಂಚಿಕೆಯ ಗೊಂದಲ, ಸದನದ ಹೊರಗಿದ್ದ ಕಾಂಗ್ರೆಸ್ಸಿನ ಒಳ ರಾಜಕಾರಣ, ಅಂತರ್ಯುದ್ಧ ಇದೀಗ ಸದನದ ಒಳಗೆ ಪ್ರವೇಶ ಮಾಡಿ. ಇಫ್ ಯು ಕ್ಯಾನ್ ರಿಮೆಂಬರ್, ನಾನು ಈಗ ಕೆಲವು ದಿನಗಳ ಹಿಂದೆ ಸೆಷನ್ ಆರಂಭ ಆದಂತ ದಿನಗಳಲ್ಲಿ ನಾವು ಡಿಬೇಟ್ ಮಾಡುವಾಗ ನಾನು ಹೇಳಿದ್ದೆ ನಿಮ್ಗೆ, ಸರ್ ಮುಂದೊಂದು ದಿನ ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ನಡೆಯುವಂತ ವಾದ ವಿವಾದಗಳು ಸ್ವಪಕ್ಷದಲ್ಲೇ ನಡೆದಾಡುತ್ತೆ ಸರ್, ಅವ್ರವ್ರ ಪಕ್ಷದಲ್ಲೇ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಅನ್ನುವಂತ ಮಾತನ್ನ ನಾನು ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ ಅಂತ ಅನ್ಕೊಳ್ತೀನಿ. ಆನ್ ದ ಫ್ಲೋರ್. ಹೀಗಾಗಿ ಇದು ಎಂಬ್ರಾಸ್ಮೆಂಟೇನೆ. ಮುಂದುವರೆದು ಅದೇನಾದ್ರೂ ಬಣ ರಾಜಕಾರಣ ಎದ್ ನಿಂತ ಅಂತಂದ್ರೆ ಅದು ಆ ಬಣ ಈ ಬಣ್ಣದವರು ಓಪನ್ ಆಗಿ ಸದನದಲ್ಲೇ ಪ್ರತಿಕ್ರಿಯೆ ಕೊಡಕ್ ಶುರು ಮಾಡಿದ್ರೆ ಅದಕ್ಕಿಂತ ಒಂದು ದುಸ್ಥಿತಿ ಒಂದು ರಾಜಕೀಯ ಪಕ್ಷಕ್ಕೆ ಇದಕ್ಕಿಂತ ದೊಡ್ಡದು ಇಲ್ಲ ಅಂತಲೇ ನನ್ನ ಅಭಿಪ್ರಾಯ. ಸರ್ ಇವತ್ತು ಇನ್ನೊಂದು ವಿಶೇಷವಾಗಿತ್ತು, DK ಅವರು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಈ ಕಡೆ ರಂಗನಾಥ್ನು ಬಾಯಿ ಮುಚ್ಚೋ ಕೆಲಸ ಮಾಡ್ಲಿಲ್ಲ, ಈ ಕಡೆ ಸಿದ್ದರಾಮಯ್ಯನವರ ಬೆಂಬಲಕ್ಕೂ ಬರ್ಲಿಲ್ಲ. ಎಲ್ಲವೂ ಗೊತ್ತಿದ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಸೈಲೆಂಟ್ ಆಗಿ ಕುತ್ಕೊಂಡ್ ಬಿಟ್ಟಿದ್ರು ಸರ್. DK ಶಿವಕುಮಾರ್ ಅವರ ಮೌನದ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ ಇವಾಗ. ಈಗ ಸಹಜವಾಗಿ ಅವರು ಕುತ್ಕೋತಾರೆ. ಈಗ ಅವರು ಮಾತಾಡಕ್ಕೆ ಎದ್ರೆ ಇಲ್ಲ ತನ್ನ ಕಡೆ ಅವ್ರನ್ನ ಕ್ರಿಟಿಸೈಸ್ ಮಾಡ್ಬೇಕು, ಇಲ್ಲ ಮುಖ್ಯಮಂತ್ರಿಗಳನ್ನ ಅವ್ರು ಕ್ರಿಟಿಸೈಸ್ ಮಾಡ್ಬೇಕು, ಅದು ಚಾನ್ಸೇ ಇಲ್ಲ. ತನ್ನೊಬ್ಬನು ಬಿಟ್ಕೊಡೋ ಹಾಗಿಲ್ಲ ಮತ್ತು ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಅದು ಅವರ ಇವತ್ತಿನ ಸ್ಥಿತಿ. ಅವರು ಯಾವುದೇ ಕಾರಣಕ್ಕೂ ಕಾನ್ಫ್ರಂಟೇಷನ್ಗೆ ಇಳಿಲಿಕ್ಕೆ ಸಿದ್ಧ ಇಲ್ಲ. ಅದು ಅವರ ಮೌನದ ರಹಸ್ಯ. ಸರ್ ಇವತ್ತು ಸಿಎಂ ಆನ್ ದ ಫ್ಲೋರ್ ಅಲ್ಲಿ ನಾನೇ ಸಿಎಂ ಅಂತ ಕುಟ್ಟಿ ಹೇಳ್ತಾ ಇದ್ರಲ್ಲ, ಮೇಜ್ ಕುಟ್ಟಿ ನಾನೇ ಸಿಎಂ, ಹಿಂದೇನು ನಾನೇ, ಈಗ್ಲೂ ನಾನೇ, ಮುಂದೇನು ನಾನೇ ಅಂತ ಹೇಳಿ. ಇದು ಯತೀಂದ್ರ ಬಾಯಲ್ಲೂ ಸೇಮ್ ಬಂದಿದ್ದು, ನಮ್ಮಪ್ಪನೇ 5 ವರ್ಷ ಮುಂದುವರಿತಾರೆ ಅಂತ ಹೇಳಿ. ಅದೇ ಮಾತು ಇವತ್ತು ಸಿಎಂ ಅವರ ಬಾಯಲ್ಲಿ ಬರ್ತಾ ಇದೆ ಸರ್. ಹೌದು, ಈಗ ಲೀಡರ್ಸ್ ಗಳು ಅಸರ್ಟೈನ್ ಮಾಡ್ಕೊತಾರೆ, ನಾನೇ ಸಿಎಂ ಅಂತಲೇ ಹೇಳ್ಕೊತಾರೆ. ಅವು ಎಲ್ಲಿವರೆಗೆ ಸಿಎಂ ಆಗಿರ್ತಾರೋ ಅಲ್ಲಿವರೆಗೆ ಸಿಎಂ ಅಂತ ಲೆಕ್ಕ. ನಾನೇ ಸಿಎಂ ಅಂತಂದ್ರೆ ಈಗ ಈ ಕಾಂಗ್ರೆಸ್ ಕಲ್ಚರ್ ಹೇಗೆ ಅಂತಂದ್ರೆ ಇನ್ನು 5 ನಿಮಿಷಕ್ಕೆ ಸಿಎಂ ರಿಸಿಗ್ನೇಷನ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. AICC ಜನರಲ್ ಸೆಕ್ರೆಟರಿಗಳು ಅಬ್ಸರ್ವರ್ಸ್ ಆಗಿ ಬರ್ತಾರಲ್ಲ, ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತಲೇ ಅನ್ನೋದು. ನಾಯಕತ್ವ ಬದಲಾವಣೆ ಇಲ್ಲ, ಕಾಂಗ್ರೆಸ್ ಒಗ್ಗಟ್ಟು, ಸಿದ್ದರಾಮಯ್ಯನವ್ರ ನಾಯಕತ್ವ ಅಬಾಧಿತ ಅಥವಾ ಇನ್ನೊಂದ್ ಯಾವುದೋ ನಾಯಕರ ಅಬಾಧಿತ, ಏನು ತೊಂದರೆ ಇಲ್ಲ ಅಂತಲೇ ಅನ್ನೋದು. ಬೇರೆ ಪೊಲಿಟಿಕಲ್ ಪಾರ್ಟಿ ಬಿಜೆಪಿನಲ್ಲೂ ಅಷ್ಟೇ ಯಡಿಯೂರಪ್ಪ ಅವ್ರನ್ನ ಚೇಂಜ್ ಮಾಡ್ಬೇಕಾದ್ರೆ AICC ಜನರಲ್ ಸೆಕ್ರೆಟರಿ ಬಂದಲ್ಲ, ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತಲೇ. 5 ನಿಮಿಷಕ್ಕೆ ಮತ್ ನೋಡಿದ್ರೆ ಲೀಡರ್ಶಿಪ್ ಚೇಂಜ್ ಆಗಿರುತ್ತೆ. ಆದ್ರಿಂದ ಸರ್ ಫೈನಲಿ ಸರ್ ಇವತ್ತು ನಡೆದಂತ ಎಲ್ಲಾ ಘಟನೆಗಳ ಬಗ್ಗೆ ಅಶೋಕ್ ಅವ್ರು ಚೆನ್ನಾಗಿ ಹೇಳ್ತಾರೆ. ಉರಿಯೋ ಬೆಂಕಿ ಗುಪ್ಸುರಿ ಬೇಡ ಅಂದ್ರೆ ಉರಿತಾ ಇದೆ ಅಲ್ವಾ ಅಂತ ಇಮ್ಮಿಡಿಯೇಟ್ ಆಗಿ ಅಶೋಕ್ ಹೇಳ್ತಾರೆ. ಐ ಥಿಂಕ್ ಹೌದು, ಉರಿತಾ ಇರೋದಂತೂ ನಿಜ. ಅಲ್ಲಿ ಆ ಉರಿಯೋ ಬೆಂಕಿನ ಆರ್ಸೋ ಕೆಲಸ ಯಾರು ಮಾಡ್ತಾ ಇಲ್ಲ. ಇನ್ನೂ ಅದಕ್ಕೆ ಉಪ್ಪು ತುಪ್ಪ ಎಲ್ಲ ಸುರಿದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಉರಿಲಿ ಅಂತ ಕಾಯ್ತಾ ಇರೋರೇ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಘಟನೆಗಳ ಬಗ್ಗೆ ಮತ್ತು ಇದು ಕಾಂಗ್ರೆಸ್ನಲ್ಲಿ ಮತ್ಯಾವ, ಯಾಕೆಂದ್ರೆ ಇನ್ನೂ ಒಂದು 3-4 ದಿನ ಅಧಿವೇಶನ ಇರೋದ್ರಿಂದ
ನಾನೇ ಸಿಎಂ ಅಂತ ಸಿಎಂ ಹೇಳಿರೋದ್ರಿಂದ ಈಗ ಆಲ್ರೆಡಿ ನಾನೊಂದು ತೀರಾ ನೀನೊಂದು ತೀರಾ ಸಿಎಂ ಡಿಸಿಎಂ ಆಗಿ ಹೋಗಿದೆ. ಆ ಬ್ರೇಕ್ಫಾಸ್ಟ್ ತಾಪೆ ಹಚ್ಚಕ್ ಏನಿತ್ತು, ಆ ಯತೀಂದ್ರನ ಒಂದು ಸ್ಟೇಟ್ಮೆಂಟ್ ಇಂದ ಆ ತಾಪೆ ಹಚ್ಚಿದ್ದೆಲ್ಲ ಮತ್ತೆ ಕಿತ್ತೋಯ್ತು ಅನ್ನೋದು ಗೊತ್ತಿದೆ ಸರ್. ಸೊ ಫೈನಲಿ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಒಂದು ಅವರು ತನ್ನ ಈಗ ನೋಡಿ, ಈಗ ಮೊನ್ನೆ ದೆಹಲಿ ಹೋಗೋಕ್ಕಿಂತ ಮೊದಲು ಇಲ್ಲಿಂದ ದೆಹಲಿಗೆ ಹೋದ್ರು. ಅಲ್ಲಿ ಲಂಚ್ ಇತ್ತು, ಲಂಚ್ ಹೋಗ್ಲಿಲ್ಲ, ನೇರವಾಗಿ ಲಂಚಿಗೆ ಹೋಗ್ಬೋದಿತ್ತು. ಅವ್ರು ಇನ್ನೂ ಲಂಚ್ ಮಾಡ್ತಾ ಇದ್ರು. ಶಾಸಕರ ಇದಕ್ಕೆ ಅಲ್ಲಿ ಕರ್ನಾಟಕ ಭವನಕ್ಕೆ ಹೋದ್ರು, ಊಟ ಮಾಡ್ಕೊಂಡ್ರು, ಅಲ್ಲಿ ವೋಟ್ ಚೋರಿ ರ್ಯಾಲಿಗೆ ಹೋದ್ರು, ವಾಪಸ್ ಬಂದ್ರು. ಅವ್ರು ಯಾವ ಲೀಡರ್ನು ಭೇಟಿ ಮಾಡ್ಲಿಲ್ಲ, ಅಲ್ಲಿ ಅವ್ರ ಜೊತೆ ಔತಣ ಕೂಟದಲ್ಲಿ ಪಾಲ್ಗೊಳ್ಳೂ ಇಲ್ಲ, ವಾಪಸ್ ಬಂದ್ರು. ಇವತ್ತು ಅವರು ಮತ್ತೆ ನಾನೇ ಲೀಡರು, ನಾನೇ ಸಿಎಂ ಅಂತ ಹೇಳ್ತಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಆಲ್ಟರ್ನೇಟಿವ್ ಸ್ಟ್ರಾಟಜಿಗೆ 19ಕ್ಕೋ 20ಕ್ಕೋ 21ಕ್ಕೋ ಬುಲಾವ್ ಬರುತ್ತೆ. ಆ ಬುಲಾವ್ ಬರೋ ಹೊತ್ತಿಗೆ ಒಂದು ಪ್ಯಾರಲಲ್ ಆದಂತಹ ಸ್ಟ್ರಾಟಜಿಗೆ ಸಿಎಂ ಸಜ್ಜಾಗ್ತಾ ಇದ್ದಾರೆ. ಅಲ್ಲಿ ಏನನ್ ಮಾಡ್ಬೇಕು, ಮುಂದೇನ್ ಮಾಡ್ಬೇಕು, ಅಲ್ಲಿ ನಮಗೆ ಕರೆದು ಬಿಟ್ಟು ನೀನ್ ನಾಯಕತ್ವವನ್ನ ಬಿಡ್ಬೇಕಾಗತ್ತೆ ಅನ್ನುವಂತ ಏನಾದ್ರು ವಿಚಾರಗಳು ಬಂದ್ರೆ ಅವ್ರು ಹೆಂಗೆ ಕ್ಲೈಮ್ ಮಾಡ್ಕೋಬೇಕು, ನೆಕ್ಸ್ಟ್ ಮೂವ್ ಏನಿರುತ್ತೆ, ಪ್ಲಾನ್ ಎ ಏನಿರುತ್ತೆ, ಪ್ಲಾನ್ ಬಿ ಏನಿರುತ್ತೆ, ಒಬ್ಬ ಲೀಡರ್ ಆಗಿ ಆನ್ ದಿ ಫ್ಲೋರ್ ಓಕೆ ಸರ್, ನೀವೇನೋ ಲಾಸ್ಟ್ ವರ್ಡ್ ಏನೋ ಹೇಳ್ತಾ ಇದ್ರಿ, ಲಾಸ್ಟ್ ವರ್ಡ್ ಮುಗಿಸ್ಬಿಡಿ ಸರ್. ಅದೇ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವ್ರು ಅಸರ್ಟನ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಹೆಜ್ಜೆಗೆ ಅವ್ರು ಸಜ್ಜಾಗ್ಬೇಕು, ಅದಕ್ಕೆ ರೆಡಿ ಆಗ್ತಿದ್ದಾರೆ.